ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ಬಾಡಿ ಡಿಪೆಂಡ್ ಆಗಿರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ವೀಟ್ ಐಟಮ್ಸು, ಬೇಕ್ರಿ ಐಟಮ್ಸು, ಕರ್ದಿರೋ ಐಟಮ್ಸು ನಾವು ಜಾಸ್ತಿ ತಿಂತಾ ಹೋದಂಗೆ ನಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಕುಡಿಬೇಕು ಅಂತ ಒಂದು ಒಳ್ಳೆಯ ಡ್ರಿಂಕ್ ಹೇಳ್ತಾ ಇದ್ದೀನಿ. ನೀವು ಇದನ್ನು ಕುಡಿತಾ ಬರೋದ್ರಿಂದ ವೆಯ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಹೊಟ್ಟೆಯ ಸುತ್ತ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲು, ಬಜ್ಜು ಏನಿದೆ, ಹೊಟ್ಟೆ ಸುತ್ತ ಏನು ಬಜ್ಜಿದೆಯಲ್ಲ ಅದು ಆಟೋಮೆಟಿಕ್ಕಾಗಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಾವು ಮನೆಯಲ್ಲೇ ಯಾವ ಥರ ಒಂದು ಮನೆಮದ್ದು ಒಂದು ಡ್ರಿಂಕನ್ನ ನಾವು ಮಾಡ್ಕೊಬೋದು ವೆಯ್ಟ್ ಲಾಸಿಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಲೋಟದಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ 1 ಲೋಟ, ಏನು ನಾವು ನೀರು ಕುಡಿಯೋ ಲೋಟ ಇರುತ್ತಲ್ಲ ಆ ಲೋಟದಲ್ಲಿ 1 ಲೋಟದಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಆ ನೀರನ್ನು ನಾವು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಇವಾಗ 1 ಲೋಟ ನೀರನ್ನು ಚೆನ್ನಾಗಿ ಕುದಿಯಬೇಕು. ನಾನು ಏನು ಹೇಳ್ತೀನಲ್ಲ ಸ್ಟೆಪ್ಸು, ಆ ಸ್ಟೆಪ್ಸನ್ನೇ ಫಾಲೋ ಮಾಡಿ ಅದ್ರ ಪ್ರಕಾರನೇ ನೀವು ಮಾಡ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ನಾನು ಹೇಳುವಂಥ ಪ್ರತಿಯೊಂದು ಸ್ಟೆಪ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟಿಗೆ 1 ಲೋಟ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಇಡಿ. ಚೆನ್ನಾಗಿ ನೀರು ಕುದೀತಾ ಇರುವಾಗ ನಾನು 1 ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. ಶುಂಠಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏಕೆಂದರೆ ಶುಂಠಿಯಲ್ಲಿ ವಿಟಮಿನ್ ಸಿ ಇದೆ. ಇದು ನಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬನ್ನು ಕರಗಿಸಲು ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಇರುವಂತಹ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಶುಂಠಿ ತುಂಬಾ ಸಹಾಯ ಮಾಡುತ್ತೆ. ಮತ್ತು ನಮ್ಮ ದೇಹದಲ್ಲಿ ಭಾಳ ದಿನಗಳಿಂದ ಸ್ಟಾಕ್ ಇರುವಂತಹ ಕೆಟ್ಟ ಕೊಬ್ಬನ್ನು ಇದು ಕರಗಿಸಲು ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ರಕ್ತದ ಸಕ್ಕರೆ ಮಟ್ಟವನ್ನು ಕೂಡ ಇದು ನಿಯಂತ್ರಿಸುತ್ತೆ. ಹಾಗಾಗಿ ಶುಂಠಿ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋದಕ್ಕೆ. 1 ಇಂಚಷ್ಟು ಶುಂಠಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕಲ್ಲಲ್ಲಿ ಕುಟ್ಟಿಬಿಟ್ಟು ಅದನ್ನು ನೀವು ಕುದಿಯೋ ನೀರಿಗೆ ಹಾಕಬೇಕಾಗುತ್ತೆ. ಕುದಿಯೋ ನೀರಿಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದು ಕುದಿಯೋದಕ್ಕೆ ಬಿಡಿ. ಶುಂಠಿ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಆಗಿ ಚೆನ್ನಾಗಿ ಅದು ಕುದಿ ಬಂದು ಅದರಲ್ಲಿರುವಂತಹ ಒಂದು ಒಳ್ಳೆಯ ಅಂಶವನ್ನು ಆ ನೀರಿನಲ್ಲಿ ಬಿಡಬೇಕು. ಅಲ್ಲಿವರೆಗೂ ಅದು ಚೆನ್ನಾಗಿ ಕುದಿಬೇಕಾಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಇದು ನೀರಲ್ಲಿ ಕುದೀಲಿ. ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ನಾನು ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹಣ್ಣನ್ನು ನಾನು ಕಟ್ ಮಾಡಿದ್ದೀನಿ. ಅರ್ಧ ಹೋಳನ್ನು ಕಟ್ ಮಾಡಿಬಿಟ್ಟು ಅರ್ಧ ಹೋಳಲ್ಲಿ ಅದನ್ನು 2 ಪೀಸ್ ಮಾಡಿದ್ದೀನಿ. ಅಂದರೆ ಕಾಲು ಭಾಗ 2 ಪೀಸ್ ಕಾಲು ಭಾಗದಷ್ಟು ನಿಂಬೆಹಣ್ಣು ಬೇಕಾಗುತ್ತೆ. ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, 5 ನಿಮಿಷ ಆಗಿದೆ. ಶುಂಠಿ ಮತ್ತು ನೀರು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅರ್ಧ ಹೋಳು ನಿಂಬೆಹಣ್ಣನ್ನು 2 ಭಾಗ ಮಾಡಿದ್ದೀನಿ. ಕಾಲು ಭಾಗ 2 ಭಾಗ ಮಾಡಿಬಿಟ್ಟು ನಾನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ. ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ, ತೋರಿಸ್ತಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ನಿಂಬೆಹಣ್ಣನ್ನು ಹಾಕಿರೋದು, ಕಾಲು ಭಾಗ ನಿಂಬೆಹಣ್ಣನ್ನು ನಾನು ಹಾಕಿರೋದು ಅದರಲ್ಲಿ. ಇದು ಒಂದು 5 ನಿಮಿಷ ಹಾಗೆ ಬಿಡಿ. ನಿಂಬೆಹಣ್ಣು ಕೂಡ ನಮ್ಮ ತೂಕ ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಏಕೆಂದರೆ ನಿಂಬೆಹಣ್ಣಲ್ಲಿ ರೋಗ ನಿರೋಧಕ ಶಕ್ತಿಗೆ ಬೇಕಾಗಿರುವ ಅಂಶ ಇದೆ. ಶರೀರದಲ್ಲಿ ಉರಿಯೂತವನ್ನು ಇದು ಕಡಿಮೆ ಮಾಡುತ್ತೆ. ಆಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ದೇಹದ ತೂಕ ಕಡಿಮೆ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ನಿಂಬೆಹಣ್ಣು. ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣು ಕೂಡ ತುಂಬಾ ಒಳ್ಳೆಯದು. ಒಂದು 5 ನಿಮಿಷ ನಿಂಬೆಹಣ್ಣು ಹಾಕಿ ಬಿಟ್ಮೇಲೆ ಒಂದು 5 ನಿಮಿಷ ಆದಮೇಲೆ ನಾವು ಇದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ. ಶೋಧಿಸ್ಕೊಂಡು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಾನು 1 ಲೋಟ ನೀರೆಲ್ಲ ಹಾಕಿದ್ದು. ನಾನು 1 ಲೋಟ ನೀರು ಇವಾಗ ಒಂದು ಮುಕ್ಕಾಲು ಲೋಟ ಆಗಿದೆ. ಅಂದರೆ ಕಾಲು ಭಾಗ ಬತ್ತಿದೆ ನೀರು. ಆ ಥರ ಚೆನ್ನಾಗಿ ಶುಂಠಿ ಮತ್ತು ನೀರು ಚೆನ್ನಾಗಿ ಕುದಿಬೇಕು. 5 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ನಿಂಬೆಹಣ್ಣನ್ನು ಹಾಕಿಬಿಟ್ಟು ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ನಾನು ಶೋಧಿಸ್ಕೊಳ್ತಾ ಇರೋದು. ಸೊ ಈ ಡ್ರಿಂಕ್ ಇವಾಗ ರೆಡಿಯಾಗಿದೆ. ಇದನ್ನು ನಾವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಮ್ಮ ವೆಯ್ಟ್ ಲಾಸ್ ಕಡಿಮೆ ಆಗ್ತಾ ಬರುತ್ತೆ. ನೀವು ಇದನ್ನು ಕುಡಿದು ನೋಡಿ ಬೇಕಾದ್ರೆ ತುಂಬಾ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಬೇಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಡೈಲಿ ಮಾರ್ನಿಂಗ್ ಇದನ್ನು ನೀವು ಕುಡಿತಾ ಬನ್ನಿ. ಇದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಬೇಕ್ರಿ ಐಟಮ್ಸ್ ಜಾಸ್ತಿ ತಿನ್ನಬೇಡಿ. ಸ್ವೀಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಮತ್ತು ಮೈದಾ ರಿಲೇಟೆಡ್ಡು ಕೇಕು ಮತ್ತು ಬನ್ನು ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ತಾ ಬನ್ನಿ. ಆಯಿಲಲ್ಲಿ ಕರೆದಿರುವಂತಹ ಬೋಂಡ ಬಜ್ಜಿ ಇದನ್ನು ಅಷ್ಟೇ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಮತ್ತು ರೈಸು ಅಷ್ಟೇ ಜಾಸ್ತಿ ತಿನ್ನಬೇಡಿ. ರೈಸ್ ಊಟನ ಸ್ವಲ್ಪ ಲಿಮಿಟೆಡಾಗಿ ಮಾಡಿ. ರೈಸ್ ಕಡಿಮೆ ಊಟ ಮಾಡಿ. ರೊಟ್ಟಿ ಮತ್ತು ಚಪಾತಿ, ಮುದ್ದೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ತೊಗೊಳ್ಳಿ. ಆವಾಗ ರೈಸ್ ಕಡಿಮೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಊಟದಲ್ಲಿ. ಮತ್ತು ರೊಟ್ಟಿ ಮತ್ತು ಮುದ್ದೆನ ಊಟ ಮಾಡಿದಾಗ ಬೇಗ ಹಸಿವಾಗೋದಿಲ್ಲ. ಆವಾಗ ನೀವು ಪದೇ ಏನೂ ಕೂಡ ತಿನ್ನಬೇಕು ಅಂತ ನಿಮಗೆ ಅನಿಸೋದು ಇಲ್ಲ. ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೈಟ್ ಊಟನ ಯಾವುದೇ ಕಾರಣಕ್ಕೂ ಲೇಟಾಗಿ ಊಟ ಮಾಡಬೇಡಿ. ಊಟ ಮಾಡಿದ ತಕ್ಷಣ ಮಲಗಬೇಡಿ. ಇವಾಗ 10 o'clock ನೀವು ಮಲಗ್ತೀರಾ ಅಂದರೆ ಒಂದು 8 o'clock ಊಟ ಮುಗಿಸ್ಬಿಡಿ. ಆಗ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ನಮಗೆ ಯಾವುದೇ ಥರ ಬಜ್ಜಿನ ಸಮಸ್ಯೆ ಕೂಡ ಬರೋದಿಲ್ಲ. ಇದ್ರ ಜೊತೆಗೆ ಇನ್ನೂ ಟಿಪ್ಸ್ ಹೇಳಬೇಕು ಅಂದರೆ ಊಟ ಮಾಡಿದ ಮೇಲೆ ಸ್ವಲ್ಪ ವಾಕ್ ಮಾಡಿ. ಊಟ ಮಾಡಿದ ತಕ್ಷಣ ಮಲಗೋದು ಆ ಥರ ಎಲ್ಲ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಊಟ ಮಾಡಿದ ಮೇಲೆ ಸ್ವಲ್ಪ ವಾಕ್ ಮಾಡಿದರೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ನಮಗೆ ಯಾವುದೇ ಥರ ಕೊಲೆಸ್ಟ್ರಾಲು, ಬಜ್ಜಿನ ಸಮಸ್ಯೆ ಆಗ ಬರೋದಿಲ್ಲ. ಸೊ ಹಾಗಾಗಿ ಮತ್ತೆ ಮೇಲೆ ಪದೇ ಅದು ಇದು ತಿಂತಾ ಇರೋದು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ.
ಹೋಗಬೇಡಿ. ಟೈಮಿಗೆ ಸರಿಯಾಗಿ ಊಟ ಮಾಡಿ. ಊಟದಲ್ಲಿ ಆದಷ್ಟು ಹೆಚ್ಚು ಪ್ರೋಟೀನ್ ಇರೋದನ್ನು ನಾವು ತಿನ್ನಬೇಕಾಗುತ್ತೆ. ಆಗ ನಮಗೆ ಪದೇ ಪದೇ ಹೊಟ್ಟೆ ಹಸಿವು ಆಗೋದಿಲ್ಲ. ಆಗ ಯಾವುದೇ ಕಾರಣಕ್ಕೂ ವೆಯ್ಟ್ ಕೂಡ ಗೈನ್ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸಿಗೆ ಒಂದು ಬೆಸ್ಟ್ ಡ್ರಿಂಕ್ ಹೇಳಿದ್ದೀನಿ. ಈ ಡ್ರಿಂಕ್ನ ನೀವು ಕುಡಿತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ ವೆಯ್ಟ್ ಲಾಸ್, ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜು ಯಾವ ಥರ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.